ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಈಗ ಅಷ್ಟೇ ಸ್ವಲ್ಪ ದಿನಗಳಿಂದ ಒಂದು ಆಯುರ್ವೇದ ಗಿಡಮೂಲಿಕೆ ಔಷಧಿ ಬಗ್ಗೆ ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ಸೊ ಹಾಗೆ ಈ ದಿನ ನಿಮ್ಗೊಂದು ವಿಶೇಷವಾದ ಒಂದು ಗಿಡವನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದಂತೂ ನೀವು ತಿಳ್ಕೊಳ್ಳೇಬೇಕು, ಗೊತ್ತಾಯ್ತಾ? ಯಾಕಂದರೆ ಅದು ತುಂಬಾ ಕನೆಕ್ಟ್ ಇದೆ. ಯಾಕೆ ಕನೆಕ್ಟ್ ಇದೆ ಅಂದರೆ, ನಾನು ಇವತ್ತು ನಿಮಗೆ ಪರಿಚಯ ಮಾಡೋಕ್ಕೆ ಹೋಗ್ತಿರೋ ಒಂದು ಗಿಡ ಏನಪ್ಪ ಅಂದರೆ, ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆಗೆ ಬೇಕಾದಂಥ ಒಂದು ಗಿಡ. ಬನ್ನಿ, ಆ ಗಿಡನ ನಾನು ಪರಿಚಯ ಮಾಡ್ಕೊಡ್ತೀನಿ. ಅದು ಗಿಡ ಹೆಸರು ಕೇಳಿದ್ರೆ ನೀವು ಏನೋ ಒಂಥರ ಡಿಫ್ರೆಂಟಾಗಿ ನೀವು ನೋಡ್ತೀರಾ. ಬನ್ನಿ ಬನ್ನಿ ಸರ್, ಬನ್ನಿ. ಇಲ್ಲಿ ನೋಡಿ ಸರ್, ಇಲ್ಲಿ ಸರ್ ಬಂದೇ ಬಿಡ್ತು ನೋಡಿ. ಇದನ್ನ ನಾವು ಬೇದಿ ಗಿಡ ಅಂತ ಹೇಳ್ತೀವಿ, ಸರಿನಾ? ಇದೇನಿದೆ, ಏನಕ್ಕೆ ಬೇದಿ ಗಿಡ? ಯಾಕೆ ನಿಮ್ಗೆ ಈ ಗಿಡದ ಪರಿಚಯ ಮಾಡ್ಕೊಡ್ತೀನಿ ಅಂದರೆ, ನಮ್ಮ ಪೂರ್ವಜರು ಅಂದರೆ ನಮ್ಮ ಅಜ್ಜ ಅಜ್ಜಿ, ಹೀಗೆ ನಮ್ಮ ಸನಾತನಿ ಅಂದ್ರೆ ಹಳೇದು, ಅವ್ರು ಏನಿದ್ರು ಅಂದರೆ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಾರ ಈ ಬೇದಿ ಸೊಪ್ಪು ಮಸೊಪ್ಪು ಮಾಡಿಸಿ ನಮಗೆ ತಿನ್ನಿಸ್ತಿದ್ರು. ಸೊ ಆ ತಿನ್ನಿಸೋದ್ರಿಂದ ಏನು ಉಪಯೋಗ ಆಗ್ತಿತ್ತು ಅಂದರೆ, ನಮ್ಮ ಕೋಲನ್ ನಮ್ಮ ಕರಳು ಕ್ಲೀನ್ ಆಗ್ತಿತ್ತು, ಅಂದರೆ ಶುಚಿತ್ವವಾಗ್ತಿತ್ತು. ಇವಾಗ ನೀವೇ ಒಂದು ಎಕ್ಸಾಂಪಲ್ ಇಡಿ, ಒಂದು ಚರಂಡಿಲಿ ನೀರು ಹಾಕ್ತಾನೆ ಇರ್ತೀರಾ, ಇಲ್ಲೇ ಒಂದು ಜಾಗದಲ್ಲಿ ಬರೀ ನೀರು ಹಾಕ್ತಾರೆ, ಅದೇನು ಮಾಡ್ತಾರೆ, ಪಾಚಿ ಕಟ್ಕೊಳ್ಳುತ್ತೆ. ಬೇರೆ ಥರ ಏನೋ ಒಂದು ಸಿಲಿಂಡ್ರ್ ಆ ಥರ ಈ ಥರ ಬೆಳ್ಕೊಳ್ಳುತ್ತೆ. ಹಾಗೆ ನಮ್ಮ ಹೊಟ್ಟೆಲು ಬರೀ ಊಟ ಮಾಡ್ಕೊಂಡು ಹಂಗೇನೆ ಇದ್ದರೆ ನಮ್ಮ ಹೊಟ್ಟೆನ ಒಂದಿನ ಕ್ಲೀನ್ ಆಗಬೇಕಲ್ವಾ? ಅದಕ್ಕೆ ನಮ್ಮ ಹಿರಿಕರು ಏನು ಮಾಡ್ತಿದ್ರು, ಒಂದಿನ ಉಪವಾಸ ಮಾಡ್ತಿದ್ರು. ಈಗಷ್ಟೇ ಇವಾಗ ಕಾರ್ತಿಕ ಮಾಸ ಇದೆ, ಏನಪ್ಪೇ, ಕಾರ್ತಿಕ ಮಾಸದಲ್ಲಿ ಏನು ಮಾಡ್ತಿದ್ವಿ, ಪ್ರತಿ ಸೋಮವಾರ ದೇವರಿಗೆ ಉಪವಾಸ ಇದ್ದು ಸಂಜೆ ನಾವು ಒಪ್ಪತ್ತೂಟ ಅಂತ ಮಾಡೋದು. ಹಂಗಂದ್ರೆ 24 ಅವರು ನಮ್ಮ ಹೊಟ್ಟೆ ಖಾಲಿ ಹೊಟ್ಟೆಲಿ ಏನು ತಿಂತಿರಲ್ಲ, ಅಂದರೆ ಹೊಟ್ಟೆ ಕ್ಲೀನ್ ಆಗುವಂಥದ್ದು. ಹಂಗೆ ನಮ್ಮ ಸನಾತನ ಒಂದು ಆಚರಣೆಗಳಲ್ಲಿ ಮೂಢನಂಬಿಕೆ ಇಲ್ಲ ಸ್ನೇಹಿತರೆ, ಅದರ ಒಂದು ವೈಜ್ಞಾನಿಕ ಅರ್ಥ ಇತ್ತು. ಬಟ್ ಈಗಿನ ಒಂದು ಬುದ್ಧಿಜೀವಿಗಳು ಅತಿಯಾಗಿ ಒಂದು ಬುದ್ಧಿವಂತಿಕೆ ಮಾತಾಡಿ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನ ಮೂಢನಂಬಿಕೆ ಹಾಗೆ ಹೇಗೆ ಅಂತೇಳಿ ನಮ್ಮ ಹಿರಿಯರು ಆಚರಿಸ್ಕೊಂಡು ರೂಢಿಸ್ಕೊಂಡು ಬದುಕಿಗೆ ರೂಢಿಸ್ಕೊಂಡಿದಂಥ ಒಂದು ವಿಶೇಷವಾದ ಒಂದು ವಿಚಾರಗಳನ್ನ ನಾವೇನು ಮಾಡಿದ್ವಿ, ಅವರವರ ಪ್ರಚಾರಕ್ಕೋಸ್ಕರ ಬುದ್ಧಿಜೀವಿಗಳು ಬೇರೆ ಥರ ಡೈವರ್ಟ್ ಮಾಡಿದ್ರು. ನೋಡಿ, ಇದೆ ಬೇದಿ ಗಿಡ, ಇದನ್ನ ಬೇದಿ ಗಿಡ ಅಂತ ಹೇಳ್ತೀವಿ. ಸೊ ಇದೇನಪ್ಪ ಅಂದರೆ, ನಮ್ಮ ಕೋಲನ್, ಇವಾಗ ಏನು ಕೋಲನ್ ವಿಚಾರವಾಗಿ ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಕರುಳಿನ ವಿಚಾರ. ಕೋಲನ್ ಒಂದು ಕರುಳಿನ ಕ್ಯಾನ್ಸರ್ ಎಷ್ಟಿದೆ ಗೊತ್ತಾ? ಇಂಡಿಯಾದಲ್ಲೇ ಒಂದು 52% ಅಷ್ಟು ಇನ್ಕ್ರಿಮೆಂಟ್ ಆಗಿದೆ. ಅಂದರೆ ನೋಡಿ, 10 ಜನ ಕೇಳ್ರಿ, ಯಾರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇಲ್ಲ? 10 ಜನ ಎಲ್ಲ ಪರ್ಫೆಕ್ಟ್ ಅಂತ ಹೇಳೋದೇ ಇಲ್ಲ. ಒಬ್ರಿಗೊಬ್ರಿಗೆ ಇದ್ದೇ ಇದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹತ್ತಿರ ಒಂದು 7-8 ಜನಕ್ಕಂತೂ ಇದ್ದೇ ಇದೆ. ಕಾಮನಾಗ ಒಂದು 5% ಅಂತ 5 ಜನ ಅಂತ ಇದ್ದಿರ್ತಾರೆ. ಹಾಗೆ ಈ ಒಂದು ಬೇದಿ ಸೊಪ್ಪು ಏನು ಮಾಡುತ್ತೆ, ಒಂದು ನಮ್ಮ ಕರುಳನ್ನ ಕ್ಲೀನ್ ಮಾಡುತ್ತೆ, ಸರಿನಾ? ಇವಾಗ ನಾವು ಒಂದು 3 ದಿನ ಬಟ್ಟೆ ಹಾಕೊಂಡಿರ್ತೀವಿ, ಅದನ್ನೇ ಹಾಕೊಳ್ಳೋಕ್ಕಾಗುತ್ತೆ, ಹಂಗೆ ಕ್ಲೀನ್ ಮಾಡೋಕ್ಕೆ ಅದು ಇದು ಉಪಯೋಗಿಸಿ ಇದು ಮಾಡ್ತಾರೆ. ಹಂಗೆ ನಮ್ಮ ಕರುಳು ಕ್ಲೀನ್ ಮಾಡೋಕ್ಕೂ ಒಂದು ಬೇದಿ ಸೊಪ್ಪು ಅಂತ ನಮ್ಮ ಪೂರ್ವಜರು ಬೆಳೆಸಿದ್ರು. ಅದರಿಂದ ಈ ಸೊಪ್ಪನ್ನ ಮಸೊಪ್ಪನ್ನ ನಾವು ಮಾಡಿಕೊಂಡು 6 ತಿಂಗಳಿಗೂ 3 ತಿಂಗಳಿಗಾದ್ರೂ ಒಂದ್ಸತಿ ನಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೊಂಡ್ರಿ, ನಮಗೆ ಯಾವುದೇ ರೀತಿ ಕ್ಯಾನ್ಸರ್ ಎಲ್ಲ ಬೇರೆ ರೀತಿ ಸಮಸ್ಯೆಗಳು ಬರಲ್ಲ. ಇವತ್ತಂತೂ ಕರುಳಿನ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ. ಯಾಕ್ರಿ ಅಂದರೆ, ಈಗಿನ ಮಕ್ಕಳುಗಳಿಗೆಲ್ಲ ನಾವು ಫ್ಯಾಷನ್ ಕಲ್ಸ್ಬಿಟ್ಟಿದ್ದೀವಿ. ಏನು ಫ್ಯಾಷನ್ಸು? ಬರೀ ಸ್ನ್ಯಾಕ್ಸ್ ತಿನ್ನೋದು, ಗೋಬಿ ಮಂಚೂರಿ, ಪಾನಿಪುರಿ, ಕೇಕು, ಪಿಜ್ಜಾ, ಬರ್ಗರು, ಆಳು ಮೂಳು ಓಕೆ. ಬಟ್ ಅದನ್ನ ಮಿತವ್ಯಯವಾಗಿ ತಿಂತಿಲ್ಲ, ಜೋರಾಗಿ ತಿಂತೀವಿ. ಅವಾಗ ಏನು ಮಾಡ್ತಿದ್ರು ಆಗಿನ ಕಾಲದಲ್ಲಿ, ಮಟನ್ ತಂದರೆ ತಿಂಗಳಿಗೆ ಒಂದ್ಸತ್ತು, ಆ ಥರ 15ಕ್ಕೆ ಒಂದ್ಸತ್ತು ತರೋ ಮಟನ್ ಚಿಕನ್. ಬಟ್ ಇವಾಗ ಏನಾಗ್ಬಿಟ್ಟಿದೆ, 2 ಪೀಸ್ ಇರಲೇಬೇಕು, ಆ ಥರ ಆಗ್ಬಿಟ್ಟಿದೆ. ಬಟ್ ನಮ್ಮ ಸಿಸ್ಟಮ್ಗೆ ಆದಷ್ಟು ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆ ಆಹಾರ, ಮಿತವಾದ ಆಹಾರವನ್ನು ನಾವು ಕೊಡಬೇಕು, ಅವಾಗ ಚೆನ್ನಾಗಿರುತ್ತೆ. ಇವಾಗ ಹಾಳೆ ಏರ್ ಪೊಲ್ಯೂಷನ್ ಜಾಸ್ತಿ ಹೋಗ್ಬಿಟ್ಟಿದೆ, ಹಿಂಗೆ ಫುಡ್ ಪೊಲ್ಯೂಷನ್. ಇವತ್ತು ಯಾವುದೇ ರೋಗಗಳು ಬರಬೇಕು ಅಂದರೆ ಮೂಲ ಕಾರಣ ಹೇಳ್ರಿ, ಊಟ ಅಲ್ವಾ? ರೋಗ ತಡೆಗಟ್ಟಿಸೋದು ಒಳ್ಳೆ ಊಟ. ಇವಾಗ ನಾವು ಊಟನೇ ಈ ಥರ ಕರಪ್ಟೆಡ್ ಆಗಿ ಮಾಡ್ತಾಯಿದ್ರೆ ಏನಾಗ್ತಿದೆ, ದೇಹ ಎಲ್ಲ ಕೆಟ್ಟೋಗ್ತದೆ. ಅದಕ್ಕೆ ನಿಮ್ಗೆ ಹೇಳ್ತೀವಿ ಸ್ನೇಹಿತರೆ, ಇವತ್ತು ಕೋಲನ್ ಕ್ಯಾನ್ಸರ್ 52% ಇದೆ. ದಯಮಾಡಿ ನೀವು ಮುನ್ನೆಚ್ಚರಿಕೆ ತಗೊಳ್ಳೇಬೇಕು. ನಿಮ್ಗೆ ಇನ್ನೊಂದು ನನಗೆ ಯಾಕಂದರೆ ನಮ್ಮ ಹಳ್ಳಿ ಜನಗಳಿಗೆ ಎಲ್ಲರಿಗೂ ಹೇಳೋದಂದ್ರೆ, ಈ ಥರ ಒಂದು ನಮ್ಮ ಹಿರಿಕರು ಒಂದಷ್ಟು ವಿಚಾರಗಳಲ್ಲಿ ಒಂದು ವೈಜ್ಞಾನಿಕ ವಿಚಾರ ಅಂತೂ ಅಡಕವಾಗಿದೆ. ಅದನ್ನ ನಾವು ತಿಳ್ಕೊಂಡು ಅದನ್ನು ಬಳಸ್ಕೊಂಡು ನಮ್ಮ ಸನಾತನ ಪದ್ಧತಿಯಾದ ಆಯುರ್ವೇದಿಕ ಪದ್ಧತಿನ ಉಳಿಸ್ಬೇಕು, ಬೆಳೆಸ್ಬೇಕು. ಅರ್ಥ ಆಯ್ತಾ? ಕಾಪಾಡೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಯುರ್ವೇದ. ನಮಸ್ತೆ ಸ್ನೇಹಿತರೆ.